ಹಲೋ ವಿದ್ಯಾರ್ಥಿಗಳೇ, ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಬಂದಿದೆ. ರಿಸಲ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅಂದರೆ ರೀವ್ಯಾಲ್ಯೂಷನ್ನು ಬೇಕಿಲ್ಲ, ರೀಟೋಟಲ್ಲು ಬೇಕಿಲ್ಲ. ಸಪೋಸ್ ಅಂದ್ಕೊಂಡಿರೋ ಮಾರ್ಕ್ಸ್ಗಿಂತ ನಮಗೆ ಕಡಿಮೆ ಬಂದಿದೆ, ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬಂದಿಲ್ಲ ಅಂದರೆ ಯು ಕ್ಯಾನ್ ಅಪ್ಲೈ ಫಾರ್ ರೀವ್ಯಾಲ್ಯೂಯೇಷನ್ ಆರ್ ರೀಟೋಟಲಿಂಗ್. ಬಟ್ ರೀವ್ಯಾಲ್ಯೂಯೇಷನ್ ಆ್ಯಂಡ್ ರೀಟೋಟಲಿಂಗ್ಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನೀವು ಸ್ಕ್ಯಾನ್ ಕಾಪಿಗೆ ಅಪ್ಲೈ ಮಾಡಬೇಕು. ಸ್ಕ್ಯಾನಡ್ ಕಾಪಿ ಅಂದರೆ ಜೆರಾಕ್ಸ್ ಕಾಪಿ. ನೀವೀಗ ಎಕ್ಸಾಮ್ 1 ಅಂದರೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬರೆದಿದ್ರಲ್ವಾ, ಆ ಬರೆದಿರೋ ಆನ್ಸರ್ ಶೀಟನ್ನು ಯಥಾವತ್ತಾಗಿ ಜೆರಾಕ್ಸ್ ಅಥವಾ ಸ್ಕ್ಯಾನ್ ಮಾಡಿ ನಿಮಗೆ ಕಳಿಸ್ತಾರೆ. ಅದಕ್ಕೆ ನೀವು ಫೀಸನ್ನು ಪೇ ಮಾಡಬೇಕು. ಫಸ್ಟು ನೀವು ಸ್ಕ್ಯಾನಡ್ ಕಾಪಿ ಅಪ್ಲೈ ಮಾಡಬೇಕು. ಸ್ಕ್ಯಾನಡ್ ಕಾಪಿ ಅಪ್ಲೈ ಮಾಡೋದಕ್ಕೆ ಈಗ ಆಲ್ರೆಡಿ ನಿನ್ನೆಯಿಂದನೇ ಶುರುವಾಗಿದೆ. ರಿವ್ಯಾಲ್ಯೂಯೇಷನ್ ಮತ್ತು ರೀಟೋಟಲಿಂಗ್ಗೆ ಅಪ್ಲೈ ಮಾಡೋದಕ್ಕೆ ಏಪ್ರಿಲ್ 12ರಿಂದ ಏಪ್ರಿಲ್ 17 ತನಕ ಅವಕಾಶ ಇದೆ. ಬಟ್ ಈಗ ನೀವು ರಿವ್ಯಾಲ್ಯೂಯೇಷನ್ಗೂ ಅಪ್ಲೈ ಮಾಡೋ ಹಾಗಿಲ್ಲ, ರೀಟೋಟಲ್ಗೂ ಅಪ್ಲೈ ಮಾಡೋಂಗಿಲ್ಲ. ಫಸ್ಟ್ ನೀವು ಸ್ಕ್ಯಾನಡ್ ಕಾಪಿಗೆ ಅಪ್ಲೈ ಮಾಡಬೇಕು. ಹೇಗೆ ಸ್ಕ್ಯಾನಡ್ ಕಾಪಿಗೆ ಅಪ್ಲೈ ಮಾಡಬೇಕು? ನಿಮಗೆ ಯಾವ ಸಬ್ಜೆಕ್ಟಲ್ಲಿ ಮಾರ್ಕ್ಸ್ ಕಡಿಮೆ ಬಂದಿದೆಯೋ, ಇನ್ನೂ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರುತ್ತೆ ಅನ್ನೋ ಆಗಿದ್ದರೆ ಅಂಥದಕ್ಕೆ ಮಾತ್ರ ನೀವು ಸ್ಕ್ಯಾನಡ್ ಕಾಪಿಗೆ ಅಪ್ಲೈ ಮಾಡಿ. ಸ್ಕ್ಯಾನಡ್ ಕಾಪಿ ಅಪ್ಲೈ ಮಾಡೋದಕ್ಕೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಓಪನ್ ಆದಾಗ ಇಲ್ಲಿ ಫಸ್ಟ್ ಒನ್, ಉತ್ತರ ಪತ್ರಿಕೆ ಛಾಯಾಪ್ರತಿಗಾಗಿ ಅಪ್ಲಿಕೇಶನ್ ಫಾರ್ ಸ್ಕ್ಯಾನಡ್ ಕಾಪಿ, ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಈ ಇಂಟರ್ಫೇಸ್ ಓಪನ್ ಆಗುತ್ತೆ. ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಿ. ನಾನು ಈಗ ಡಮ್ಮಿ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡ್ತೀನಿ. ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ನಮ್ಮ ಡೀಟೇಲ್ಸ್ ಎಲ್ಲ ಫೆಚ್ ಆಗಿಬಿಡುತ್ತೆ. ಎಲ್ಲ ಡೀಟೇಲ್ಸು ಫೆಚ್ ಆಗಿಬಿಡುತ್ತೆ. ನೀವು ಪಾಸ್ ಆಗಿದ್ದೀರಾ, ಟೋಟಲ್ ಮಾರ್ಕ್ಸ್ ಬಂದುಬಿಡುತ್ತೆ. ಓಕೆ, ನೆಕ್ಸ್ಟ್ ಈಗ ಇಲ್ಲಿ ಸಬ್ಜೆಕ್ಟ್ ವೈಸ್ ತೊಗೊಂಡ್ರೆ ನೋಡಿ, ಕನ್ನಡ ಇಷ್ಟು ಬಂದಿದೆ, 70 ಬಂದಿದೆ, ಇಂಗ್ಲೀಷ್ 64 ಇದೆ, ಫಿಸಿಕ್ಸ್ 40 + 30, 31 + 30, ಹೀಗೆ 44, 38 + 30. ಇದು ಲ್ಯಾಬಲ್ಲಿ ವಿಷಯ ಆಯ್ಕೆ ಮಾಡಿ, ಸೆಲೆಕ್ಟ್ ಸಬ್ಜೆಕ್ಟ್ ಫಾರ್ ಸ್ಕ್ಯಾನಡ್ ಕಾಪಿಗೆ. ನೀವು ಇಲ್ಲಿ ಎಸ್ ನೋ ಅಂತ ಇದೆ ಅಲ್ವಾ, ಸಪೋಸ್ ಕ್ಲಿಕ್ ಮಾಡಿ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟ ತಕ್ಷಣ ನಿಮಗೆ ಇಲ್ಲಿ ಫೀಸ್ ಎಷ್ಟು ಕಟ್ಟಬೇಕು ಅಂತ ಗೊತ್ತಾಗುತ್ತೆ. ಅಂದರೆ ಒಂದು ಸಬ್ಜೆಕ್ಟ್ಗೆ ವಿ ಹ್ಯಾವ್ ಟು ಪೇ 530 rupees. ಸಪೋಸ್ ನಾನು ಸೆಕೆಂಡ್ ಒನ್ ಅಷ್ಟೇ ಎಸ್ ಅಂತ ಕೊಡ್ತೀನಿ. ಏನಾಗುತ್ತೆ, ಈಗ 530 + 530 ಟೋಟಲ್ ಬಂದ್ಬಿಡುತ್ತೆ 1060 ಅಮೌಂಟ್ ನೀವು ಕಟ್ಟಬೇಕು. ಸಪೋಸ್ ಈಗ ಇಲ್ಲಿ ಮ್ಯಾಥ್ಸಲ್ಲಿ 744 ಇದೆ ಅಲ್ವಾ, ನಾನು ಇದನ್ನು ಅಷ್ಟೇ ಸ್ಕ್ಯಾನಡ್ ಕಾಪಿ ಅಪ್ಲೈ ಮಾಡಬೇಕು, ಎಸ್ ಅಂತ ಕೊಡ್ತೀನಿ. ಆಗ ಏನಾಗುತ್ತೆ ನೋಡಿ, 3 ಸಬ್ಜೆಕ್ಟ್ಗೆ 530 530 530 1590 ಕಟ್ಟಬೇಕು. ಹಾಗೆ ನೀವು ಪ್ರತಿ ಸಬ್ಜೆಕ್ಟ್ಗೂ ಅಷ್ಟೇ ಒಂದೊಂದು ಸಬ್ಜೆಕ್ಟ್ಗೂ 530 ರೂಪೀಸ್ನ ಕಟ್ಟಬೇಕು ಸ್ಕ್ಯಾನಡ್ ಕಾಪಿಗೆ. ಇದು ಫ್ರೀ ಅಲ್ಲ. ಸೆಕೆಂಡ್ ಎಕ್ಸಾಮ್ ಆರ್ ಥರ್ಡ್ ಎಕ್ಸಾಮ್ ತೊಗೊಂಡ್ರೆ ಅದಕ್ಕೆ ಫ್ರೀ. ಬಟ್ ಸ್ಕ್ಯಾನಡ್ ಕಾಪಿಗೂ ಅಷ್ಟೇ, ರಿವ್ಯಾಲ್ಯೂಯೇಷನ್ಗೂ ಅಷ್ಟೇ, ರೀಟೋಟಲಿಂಗೂ ಅಷ್ಟೇ ನೀವು ಫೀಸನ್ನು ಪೇ ಮಾಡಬೇಕು. ಓಕೆ, ನಾನೀಗ 3 ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡಿದ್ಮೇಲೆ ವಿದ್ಯಾರ್ಥಿ ಮೊಬೈಲ್ ಸಂಖ್ಯೆ, ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ. ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿದ್ಮೇಲೆ ಇಮೇಲ್ ಎಂಟ್ರಿ ಮಾಡಿ. ನೀವು ಯೂಸ್ ಮಾಡುವಂಥ ಇಮೇಲನ್ನು ಕೊಡಿ. ಫಸ್ಟು ನೀವು ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ. ಮೊಬೈಲ್ ನಂಬರ್ ಯಾಕೆ ಎಂಟ್ರಿ ಮಾಡಬೇಕು ಅಂದರೆ, ಸ್ಕ್ಯಾನ್ ಆದಮೇಲೆ ನಿಮಗೆ ಮೆಸೇಜ್ ಬರುತ್ತೆ, ಸ್ಕ್ಯಾನಡ್ ಕಾಪಿ ನಿಮ್ಮ ಇಮೇಲ್ಗೆ ಬಂದಿದೆ ಅಂತ ಹೇಳಿ. ಆಗ ನೀವು ಇಮೇಲ್ನ ಇಲ್ಲಿ ಕರೆಕ್ಟಾಗಿ ಅದಕ್ಕೆ ಎಂಟ್ರಿ ಮಾಡಿರಬೇಕು. ಆಗ ನೀವು ಇಮೇಲ್ನ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡಿಕೊಂಡು ಲಿಂಕ್ ಬಂದಿರುತ್ತೆ, ಆ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಸ್ಕ್ಯಾನಡ್ ಕಾಪಿನ ಅಂದರೆ ನಿಮ್ಮ ಆನ್ಸರ್ ಶೀಟ್ನ ಡೌನ್ಲೋಡ್ ಮಾಡ್ಕೊಬೇಕು. ಆ ಡೌನ್ಲೋಡ್ ಮಾಡ್ಕೊಂಡಿದ್ದ ನಿಮ್ಮ ಕನ್ಸರ್ನ್, ಸಪೋಸ್ ಈಗ ಮ್ಯಾಥಮೆಟಿಕ್ಸ್ ಮಾಡಿದ್ದೀರಾ, ನಿಮ್ಮ ಕಾಲೇಜಲ್ಲಿ ಅಥವಾ ನಿಮಗೆ ಗೊತ್ತಿರೋ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಲೆಕ್ಚರ್ಸ್ ಹತ್ರ ಹೋಗಿ ಇದನ್ನು ವ್ಯಾಲ್ಯೂಷನ್ಸ್ ಮಾಡ್ಕೊಳ್ಳಿ. ಮಾರ್ಕ್ಸ್ ಬರೋ ಆಗಿದ್ದರೆ ಮಾತ್ರ ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡಿ. ಈಗ ಕೊಟ್ಟಿರೋ ಮಾರ್ಕ್ಸ್ಗಿಂತ ಜಾಸ್ತಿ ಮಾರ್ಕ್ಸ್ ಬರೋದಿಲ್ಲ ಅಂದರೆ ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡಬೇಡಿ, ರೀಟೋಟಲ್ಗೂ ಅಪ್ಲೈ ಮಾಡಬೇಡಿ. ಮನೆ, ನಗರದ ಹೆಸರು, ಹೌಸ್ ನಂಬರ್ ಮತ್ತು ವಿಲೇಜ್ ಇದನ್ನು ಸಿಟ್ಟಿಲ್ಲ ಬಟ್ ಕೊಡಿ. ತಾಲೂಕು ಎಂಟ್ರಿ ಮಾಡಿ, ಪಿನ್ ಕೋಡ್ ಎಂಟ್ರಿ ಮಾಡಿ, ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಕೊಟ್ಟ ಮೇಲೆ ಫೀಸನ್ನು ಪೇ ಮಾಡೋದಕ್ಕೆ ಚಲನ್ ಬರುತ್ತೆ, ಆನ್ಲೈನಲ್ಲಿ ಪೇ ಮಾಡಿ. ಪೇ ಮಾಡಿದಾಗ ಇನ್ವಾಯ್ಸ್ ಕಾಪಿ ಬರುತ್ತೆ, ಆ ಇನ್ವಾಯ್ಸ್ ಕಾಪಿನ ಡೌನ್ಲೋಡ್ ಮಾಡಿಕೊಂಡು ಇಟ್ಕೊಂಡಿರಿ. ಓಕೆ, ಯಾವಾಗ ಸ್ಕ್ಯಾನಡ್ ಆಗುತ್ತೋ, ಯಾವಾಗ ಪಿ ಯು ಬೋರ್ಡ್ನವರು ಅದನ್ನು ಸ್ಕ್ಯಾನ್ ಮಾಡ್ತಾರೆ, ಸ್ಕ್ಯಾನ್ ಮಾಡಿ ನಿಮಗೆ ಸೆಂಡ್ ಮಾಡ್ತಾರೆ. ಸೆಂಡ್ ಮಾಡಿದಾಗ ಮೊಬೈಲ್ಗೆ ಮೆಸೇಜ್ ಬರುತ್ತೆ, ಇಮೇಲಲ್ಲಿ ಆ ಸ್ಕ್ಯಾನಡ್ ಕಾಪಿ ಡೀಟೇಲ್ಸ್ ಇರುತ್ತೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಸ್ಕ್ಯಾನಡ್ ಕಾಪಿನ ಡೌನ್ಲೋಡ್ ಮಾಡ್ಕೊಳ್ಳಿ, ವ್ಯಾಲ್ಯೂಷನ್ಸ್ ಮಾಡಿಸ್ಕೊಳ್ಳಿ. ಇನ್ನೂ ಮಾರ್ಕ್ಸ್ ಬರುತ್ತೆ ನನಗಿದ್ರೆ ರಿವ್ಯಾಲ್ಯೂಷನ್ಸ್ಗೆ ಅಪ್ಲೈ ಮಾಡಿ. ಸೊ ಬ್ರೀಫಾಗಿ ಹೇಳಬೇಕು ಅಂದರೆ, ಸ್ಕ್ಯಾನಡ್ ಕಾಪಿ, ಜೆರಾಕ್ಸ್ ಕಾಪಿ ಅಪ್ಲೈ ಮಾಡಬೇಕು ಅಂದರೆ ಒಂದೊಂದು ಸಬ್ಜೆಕ್ಟ್ಗೂ ಪರ್ ಸಬ್ಜೆಕ್ಟ್ 530 ರೂಪೀಸ್ನ ನೀವು ಪೇ ಮಾಡಬೇಕು. ನಿಮ್ಗೆ ಎಷ್ಟು ಸಬ್ಜೆಕ್ಟ್ ಬೇಕೋ, ಯಾವುದರಲ್ಲಿ ಮಾರ್ಕ್ಸ್ ಕಡಿಮೆ ಬಂದಿದೆಯೋ, ಇಲ್ಲ ಯಾವುದು ಜಾಸ್ತಿ ಮಾರ್ಕ್ಸ್ ಇನ್ನೂ ಬರಬೇಕು ಅಂತ ನೀವು ಅಂದ್ಕೊಂಡಿದ್ದೀರೋ ಅದಕ್ಕೆ ಮಾತ್ರ ಅಪ್ಲೈ ಮಾಡಿ. ಎಲ್ಲ ಸಬ್ಜೆಕ್ಟ್ಗೂ ಅಪ್ಲೈ ಮಾಡೋ ನೆಸೆಸಿಟಿ ಇಲ್ಲ. ಸಪೋಸ್ ಈಗ ಮ್ಯಾಥ್ಸಲ್ಲಿ ಕಡಿಮೆ ಬಂದಿದೆ, ಸ್ಕ್ಯಾನಡ್ ಕಾಪಿಗೆ ಅಪ್ಲೈ ಮಾಡ್ತೀರಾ, ನಮಗಿನ್ನೂ ಮಾರ್ಕ್ಸ್ ಜಾಸ್ತಿ ಬರುತ್ತೆ ಅನ್ನಂಗಿದ್ರೆ ಮಾತ್ರ ಮಾಡಿ, ಇಲ್ಲ ಅಂದರೆ ಮಾಡೋದಕ್ಕೆ ಹೋಗಬೇಡಿ.
ನೆಕ್ಸ್ಟು ರಿವ್ಯಾಲ್ಯೂಷನ್ಸು 12ನೇ ತಾರೀಕಿಂದ ಶುರುವಾಗ್ತಾ ಇದೆ. ಸ್ಕ್ಯಾನರ್ಡ್ ಕಾಪಿನ ಮೊದಲು ತೊಗೋಬೇಕು. ಫಸ್ಟು ಸ್ಕ್ಯಾನರ್ಡ್ ಕಾಪಿ ತೊಗೊಂಡು ವ್ಯಾಲ್ಯೂಷನ್ಸ್ ಮಾಡಿಸ್ಕೊಂಡು ಇನ್ನೂ ಮಾರ್ಕ್ಸ್ ಬರುತ್ತೆ ಅನ್ನಂಗಿದ್ರೆ ಏಪ್ರಿಲ್ 12ನೇ ತಾರೀಕಿಂದ ನೀವು ರಿವ್ಯಾಲ್ಯೂಷನ್ಸ್ಗೆ ಅಪ್ಲೈ ಮಾಡ್ಬೋದು. ಅದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ನ ಮುಂದೆ ಕೊಡ್ತೀವಿ. ಇದಿಷ್ಟೇ ಇವತ್ತಿನ ಮಾಹಿತಿ. ಟೇಕ್